Hello friends and my dear students. So today ಇವತ್ತು ನಾನು ಸೈನ್ ಕನ್ವೆನ್ಷನ್ಸ್ ಅದನ್ನು ಕನ್ನಡದಲ್ಲೂ ಹೇಳಕ್ಕೆ ಟ್ರೈ ಮಾಡ್ತೇನೆ ಬಿಕಾಸ್ there are few students for who like complete English would be bit difficult. So for the same reason I'll be trying to explain some of them in Kannada also because this is very important. This is very important. So ಸೈನ್ ಕನ್ವೆನ್ಷನ್ಸ್ ನಾವು ಸೈನ್ ಕನ್ವೆನ್ಷನ್ಸ್ ನೋಡಬೇಕು ಅಂದರೆ ಸೈನ್ ಕನ್ವೆನ್ಷನ್ಸ್ ಅಂದರೆ ಏನು ಅಂದರೆ ಕೆಲವೊಂದು ಕಡೆ ಇದೇ ಥರ ಫಾಲೋ ಮಾಡಬೇಕು ಅಂತ ಇರುತ್ತೆ. ಬಿಕಾಸ್ ಯಾಕಂದರೆ ನಾವು ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಸ್ಟೇಟ್ಮೆಂಟ್ ಎಲ್ಲ ಕಡೆ ಒಂದೇ ಥರ ಅಪ್ಲಿಕೇಬಲ್ ಆಗಿರಬೇಕು. ಸೊ ಈಗ ನಾನು ಇಲ್ಲಿ ಕುಂತು ಓದಿದ್ರೂ ಆ ಸ್ಟೇಟ್ಮೆಂಟ್ ನನಗೆ ಒಂದೇ ಮೀನಿಂಗ್ ಕೊಡಬೇಕು. ಸೊ ಸಿಮಿಲರ್ಲಿ ಇನ್ನೊಬ್ಬ ಯಾರೋ US ಅಲ್ಲಿ ಕುಂತು ಓದಿದ್ರು ಅವನಿಗೂ ಆ ಸ್ಟೇಟ್ಮೆಂಟ್ ಅದೇ ಮೀನಿಂಗ್ ಕೊಡಬೇಕು. ಸೊ ಈಗ ಇಂಗ್ಲೀಷಲ್ಲಿ ಗ್ರಾಮರಲ್ಲಿ ಹೆಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಸೊ ಸೇಮ್ ಕೆಲವೊಂದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇದು ಇಲ್ಲೇ ಪ್ಲೇಸ್ ಮಾಡಬೇಕು, ಈ ಮೆಜರ್ಮೆಂಟ್ಸ್ನ ಹಿಂಗೆ ತೊಗೋಬೇಕು, ಸೊ ಇದನ್ನೇ ಬೇಸಾಗಿ ತೊಗೋಬೇಕು. ಸೊ ಆ ಥರ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದಕ್ಕೆ ಈಗ ನೀವು ಕೋಆರ್ಡಿನೇಟ್ ಜಾಮೆಟ್ರಿ ನೋಡಿದ್ರೆ ಸೊ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಏನಿರುತ್ತೆ ವೈ ಆಕ್ಸಿಸು ಎಕ್ಸ್ ಆಕ್ಸಿಸ್. ಸೊ ಇದನ್ನೇನಂತ ತೊಗೊತಾರ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇದನ್ನೇನಂತ ತೊಗೊತಾರ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸಿಮಿಲರ್ಲಿ ಇದು ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್. ಸೊ ಇದಿಷ್ಟು ಬೇಸಿಕ್ಸ್ ನಿಮ್ಗೆ ಗೊತ್ತು. ಸೊ ಇದಾದಮೇಲೆ ಇಲ್ಲಿ ಒಂದು ಆರಿಜಿನ್ ಇರುತ್ತೆ. ಸೊ ಆರಿಜಿನ್ದು ಕೋಆರ್ಡಿನೇಟ್ಸ್ ಏನು 0,0. ಸೊ ಆರಿಜಿನ್ ಇರುತ್ತೆ. ಸೊ ಇದರಲ್ಲಿ ಎಷ್ಟು ಕ್ವಾಡ್ರೆಂಟ್ಸ್ ಇರುತ್ತೆ? ಸೊ ಕೋಆರ್ಡಿನೇಟ್ ಜಾಮೆಟ್ರಿಲಿ 4 ಕ್ವಾಡ್ರೆಂಟ್ಸ್ ಇರುತ್ತೆ. ಸೊ ಇನ್ನೇ 2 ಡೈಮೆನ್ಷನ್, ಸೊ 3 ಡೈಮೆನ್ಷನ್ ಅಲ್ಲ ಆಮೇಲೆ ನೋಡೋಣ. ಸೊ ಇನ್ನೇ 2 ಡೈಮೆನ್ಷನ್ 4 ಕ್ವಾಡ್ರೆಂಟ್ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್. ಸೊ ಫಸ್ಟ್ ಸೈನ್ ಕನ್ವೆನ್ಷನ್ ಅಥವಾ ಫಸ್ಟ್ ಏನು ಹೇಳುತ್ತೆ ಅಂದರೆ ಆಬ್ಜೆಕ್ಟ್ಸ್ನ ನಾವು ಯಾವಾಗಲೂ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ಲೇಸ್ ಮಾಡಬೇಕು. ಅಂದರೆ ಈ ಕಡೆ ಸೊ ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಪ್ಲೇಸ್ ಮಾಡಿದ್ವಿ ಅಂದರೆ ಸೊ ನಮ್ಗೆ ಲೈಟ್ ಯಾವತ್ತಿದ್ರೂ ಲೆಫ್ಟ್ ಹ್ಯಾಂಡ್ ಸೈಡಿಂದನೇ ಬರಬೇಕು. ಸೊ ಕೆಲವೊಂದು ಸಿಚುಯೇಷನಲ್ಲಿ ಇಲ್ಲೂ ಪ್ಲೇಸ್ ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ ಈ ಕಡೆ ಪ್ಲೇಸ್ ಮಾಡಿದಾಗ ನಾವು ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಕ್ಲೀನಾಗಿ ಕರೆಕ್ಟಾಗಿ ಹೇಳಬೇಕು. ಸೊ ಇಲ್ಲ ಜಸ್ಟ್ ಹಂಗೆ ಹೇಳ್ತೀವಿ ಅಂದರೆ ಯಾವತ್ತೂ ಲೈಟು ಲೆಫ್ಟ್ ಹ್ಯಾಂಡ್ ಸೈಡಿಂದನೇ ಬರುತ್ತೆ. ಸೊ ನಾವು ಆಬ್ಜೆಕ್ಟ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡೇ ಪ್ಲೇಸ್ ಮಾಡ್ತೀವಿ. ಸೊ ಆಬ್ಜೆಕ್ಟ್ ಈ ಥರ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಆಬ್ಜೆಕ್ಟಲ್ಲಿ ಇಟ್ಟಿದೆ. ಸೊ ಫಸ್ಟ್ ಕಾನ್ಕೇವ್ ಮಿರರ್ ತೊಗೊಳ್ಳೋಣ. ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ ತೊಗೊಂಡಾಗ ರಿಫ್ಲೆಕ್ಷನ್ ಏನಾಗುತ್ತೆ, ಈ ಒಳಗಿನ ಪಾರ್ಟಲ್ಲಿ ಆಗ್ತಿರುತ್ತೆ. ಸೊ ಹೊರಗಿನ ಪಾರ್ಟ್ ಏನಿರುತ್ತೆ ಪಾಲಿಸ್ಡ್. ಸೊ ಹೊರಗಿನ ಪಾರ್ಟು ಪಾಲಿಶ್ ಸರ್ಫೇಸ್ ಇರುತ್ತೆ. ಸೊ ಆಬ್ಜೆಕ್ಟು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ಲೇಸ್ ಮಾಡಿದ್ದೀವಿ. ಸೊ ಲೈಟ್ ಏನಿಂದ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಮಿರರಿಂದ ಬರ್ತಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಇದಿಷ್ಟಾದಮೇಲೆ ಸೊ ನಾವೀಗ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಮೆಷರ್ ಮಾಡಬೇಕು. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಥವಾ ನೀವು ಯಾವುದೇ ಡಿಸ್ಟೆನ್ಸ್ ಮಿರರಲ್ಲಿ ಮೆಷರ್ ಮಾಡಬೇಕು ಅಂದರೆ ಅದನ್ನು ಪೋಲ್ ಅಂದರೆ ಇದು ಮಿಡ್ ಪಾಯಿಂಟ್, ಅಂದರೆ ಇದು ರಿಫ್ಲೆಕ್ಟಿಂಗ್ ಸರ್ಫೇಸು ಒಂದು ಮಿಡ್ ಪಾಯಿಂಟ್, ಅದು ಯಾವಾಗಲೂ ನಡುವೆ ಇರುತ್ತೆ. ಸೊ ಪೋಲಿಂದ ಮೆಷರ್ ಮಾಡ್ತೀವಿ. ಸೊ ಇದು ಇನ್ನೊಂದು ಸೈನ್ ಕನ್ವೆನ್ಷನ್ಸ್. ಸೊ ನಾವು ಎಲ್ಲ ಡಿಸ್ಟೆನ್ಸ್ನು ಪೋಲ್ ಆಫ್ ದಿ ಮಿರರಿಂದ ಮೆಷರ್ ಮಾಡ್ತೀವಿ. ಇದು ಪೋಲ್ ಆಫ್ ದಿ ಮಿರರ್. ಸೊ ನಾವೆಲ್ಲ ಡಿಸ್ಟೆನ್ಸ್ನು ಮಿರರಲ್ಲಿ, ಸ್ಪೆರಿಕಲ್ ಮಿರರಲ್ಲಿ ಪೋಲ್ ಆಫ್ ದಿ ಮಿರರಿಂದ ಮೆಷರ್ ಮಾಡ್ತೀವಿ. ಸೊ ಅದು ಪಾಸಿಟಿವ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗಿರ್ಬೋದು ಅಥವಾ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಆಗಿರ್ಬೋದು. ಸೊ ಎಲ್ಲ ಡಿಸ್ಟೆನ್ಸ್ನು ಪೋಲ್ ಆಫ್ ದಿ ಮಿರರಿಂದ ಮೆಷರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದಿಷ್ಟಾದಮೇಲೆ ಸೊ ಲೈಟ್ ರೇಸ್ ಯಾವತ್ತು ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರುತ್ತೆ. ಸೊ ನೆಕ್ಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದರೆ ಏನು? ಈ ಪೋಲ್ ಆಫ್ ದಿ ಮಿರರಿಂದ ಆಬ್ಜೆಕ್ಟ್ಗೆ
ಏನು ಡಿಸ್ಟೆನ್ಸ್ ಇರುತ್ತಲ್ಲ ಅದನ್ನು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತಾರೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ನಾವು ಯು ಸಿಂಬಲಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸ್ಮಾಲ್ ಯು ಅಂದ್ರೇನು? ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ನೆಕ್ಸ್ಟ್, ಈ ಡಿಸ್ಟೆನ್ಸ್ ಪೋಲ್ ಆಫ್ ದಿ ಮಿರರಿಂದ ಅಥವಾ ಒರಿಜಿನಿಂದ ಯಾವುದೇ ಡಿಸ್ಟೆನ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಮೆಷರ್ ಮಾಡಿದ್ರೆ ಆ ಡಿಸ್ಟೆನ್ಸಸ್ ಎಲ್ಲ ನೆಗೆಟಿವ್ ಇರುತ್ತೆ. ಯಾಕಂದರೆ ಇಲ್ಲಿ ಇದ್ರ ನೆಗೆಟಿವ್ ತಾನೇ ಇರೋದು. ಸೊ ಇಲ್ಲಿ ನೋಡಿದ್ರೆ -1, -2, -3, ಸೊ ಈ ಥರ ಎಲ್ಲ ನೆಗೆಟಿವ್ ಎಲ್ಲ ಇರುತ್ತೆ. ಸೊ ಯಾವುದೇ ಡಿಸ್ಟೆನ್ಸ್ನ ನಾವು ಪೋಲ್ ಆಫ್ ದಿ ಮಿರರಿಂದ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಮೆಷರ್ ಮಾಡಿದಾಗ ಆ ಡಿಸ್ಟೆನ್ಸಸ್ ಎಲ್ಲ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ನೆಕ್ಸ್ಟ್, ಸೊ ಅದಕ್ಕೆ ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗಿರುತ್ತೆ? ಆಬ್ಜೆಕ್ಟ್ ಡಿಸ್ಟೆನ್ಸು ಯಾವತ್ತಿದ್ರೂ ನೆಗೆಟಿವೇ ಇರುತ್ತೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿರುತ್ತೆ? ಸೈನ್ ಕನ್ವೆನ್ಷನ್ ಪ್ರಕಾರ ನಾವು ತೊಗೊಂಡಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗೂ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಯಿತು. ಈಗ ಇಮೇಜ್ ಡಿಸ್ಟೆನ್ಸ್ ಅಂತ ತೊಗೊಳ್ಳಿ. ಇಮೇಜ್ ಡಿಸ್ಟೆನ್ಸ್ ಅಂದ್ರೇನು? ಈಗ ಕಾನ್ಕೇವ್ ಮಿರರಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ ಅಂದ್ಕೊಳ್ಳಿ. ಸೊ ರಿಯಲ್ ಇಮೇಜ್ ಫಾರ್ಮ್ ಆಗ್ತದೆ. ಸೊ ರಿಯಲ್ ಇಮೇಜ್ ಈ ಡಿಸ್ಟೆನ್ಸ್ ಏನು? ಇದು ಇಮೇಜ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಆಫ್ ಪೋಲ್ ಆಫ್ ದಿ ಮಿರರಿಂದ ಇಮೇಜ್ ಏನೇ ಡಿಸ್ಟೆನ್ಸ್ ತೊಗೊಂಡ್ರೆ ಅದನ್ನು ಅಂತಾರೆ ಇಮೇಜ್ ಡಿಸ್ಟೆನ್ಸ್. ಸೊ ಇದನ್ನು ವಿ, ಸ್ಮಾಲ್ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಇಮೇಜ್ ಡಿಸ್ಟೆನ್ಸ್. ಸೊ ಪೋಲ್ ಆಫ್ ದಿ ಮಿರರಿಂದ ಇಮೇಜ್ಗೆ ನಾವೇನು ಡಿಸ್ಟೆನ್ಸ್ ಮೆಷರ್ ಮಾಡ್ತೀವಲ್ಲ, ಸೊ ಅದನ್ನೇನಂತೀವಿ? ಇಮೇಜ್ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ಗೆ ಇಮೇಜ್ ಡಿಸ್ಟೆನ್ಸ್ ಅಂತೀವಿ. ಸೊ ದ ಡಿಸ್ಟೆನ್ಸ್ ಫ್ರಮ್ ಪೋಲ್ ಆಫ್ ದಿ ಮಿರರ್ ಟು ಇಮೇಜ್ ಇಸ್ ಕಾಲ್ಡ್ ಇಮೇಜ್ ಡಿಸ್ಟೆನ್ಸ್. ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆಯೋ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆಯೋ? ಸೊ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ತಾನೇ ಇರುತ್ತೆ. ಸೊ ಈ ಡಿಸ್ಟೆನ್ಸ್ ಇದೂ ರಿಯಲ್ ಇಮೇಜಲ್ಲಿ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಇದು ರಿಯಲ್ ಇಮೇಜ್. ಸೊ ರಿಯಲ್ ಇಮೇಜಲ್ಲಿ ಇದು ಎರಡು ನೆಗೆಟಿವ್ ಇರುತ್ತೆ. ಸೊ ಇನ್ ಕೇಸ್ ನಾವು ವರ್ಚುವಲ್ ಇಮೇಜ್ ತೊಗೊಳೋಣ. ಸೊ ವರ್ಚುವಲ್ ಇಮೇಜಲ್ಲಿ ಫಾರ್ಮ್ ಆಗ್ತದೆ, ಮಿರರ್ ಹಿಂದೆ ಫಾರ್ಮ್ ಆಗ್ತದೆ. ಸೊ ವರ್ಚುವಲ್ ಇಮೇಜ್ ಯಾವಾಗಲೂ ಎಲ್ಲಿ ಫಾರ್ಮ್ ಆಗುತ್ತೆ? ಮಿರರ್ ಹಿಂದೆ ಫಾರ್ಮ್ ಆಗ್ತದೆ. ಸೊ ಈಗ ಆಬ್ಜೆಕ್ಟ್ ಸೈಜ್ ಎಷ್ಟಿದೆ? ಇಮೇಜ್ ಸೈಜ್ ಏನಿರುತ್ತೆ? ಆಬ್ಜೆಕ್ಟ್ಗಿಂತ ದೊಡ್ಡದಿರುತ್ತೆ. ಇಲ್ಲಿ ಕಾನ್ಕೇವ್ ಮಿರರ್ ಫಾರ್ ಎ ವರ್ಚುವಲ್ ಇಮೇಜ್. ಸೊ ವರ್ಚುವಲ್ ಇಮೇಜ್ ಇದ್ದಾಗ ಕಾನ್ಕೇವ್ ಮಿರರಲ್ಲಿ ಇಮೇಜ್ ಮಿರರ್ ಹಿಂದೆ ಫಾರ್ಮ್ ಆಗಿರುತ್ತೆ ವರ್ಚುವಲ್ ಇಮೇಜು, ಮತ್ತು ಅದರ ಹೈಟ್ ಏನಿರುತ್ತೆ? ಆಬ್ಜೆಕ್ಟ್ಗಿಂತ ದೊಡ್ಡದಿರುತ್ತೆ. ಸೊ ಇಲ್ಲಿ ಇದರದ್ದು ಇಮೇಜ್ ಡಿಸ್ಟೆನ್ಸ್ ತೊಗೊಂಡಾಗ ಈ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ? ಇದು +1, +2, +3. ಸೊ ಇದೆಲ್ಲ ಪ್ಲಸ್ ಇದೆ ತಾನೇ, ಪಾಸಿಟಿವ್ ಇರುತ್ತೆ. ಸೊ ಇಮೇಜ್ ಡಿಸ್ಟೆನ್ಸ್ ಫಾರ್ ಎ ರಿಯಲ್ ಇಮೇಜ್ ಏನಿರುತ್ತೆ? ಇಟ್ ಇಸ್ ಪಾಸಿಟಿವ್. ನೆಕ್ಸ್ಟ್, ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಾಯ್ತು, ಇಮೇಜ್ ಡಿಸ್ಟೆನ್ಸ್ ಗೊತ್ತಾಯ್ತು. ನೆಕ್ಸ್ಟ್, ಹೈಟ್ ಆಫ್ ದಿ ಆಬ್ಜೆಕ್ಟ್. ಯಾವುದೇ ಡಿಸ್ಟೆನ್ಸ್ನ ನಾವು ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ತೊಗೊತೀವಿ. ಇನ್ನೊಂದು ಈ ಎಕ್ಸ್ ಆಕ್ಸಿಸ್ ಏನಿದೆ ಅಲ್ಲ, ಸೊ ಇದನ್ನು ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸ್ ಆಕ್ಸಿಸ್ಸು ಪ್ರಿನ್ಸಿಪಲ್ ಆಕ್ಸಿಸ್ ಎರಡು ಓವರ್ಲ್ಯಾಪ್ ಆಗಿರುತ್ತೆ. ಸೊ ಎರಡು ಒಂದ್ರ ಮೇಲೆ ಒಂದಿರೋದು. ಸೊ ಇದು ಎಕ್ಸ್ ಆಕ್ಸಿಸ್, ಇದೆ ಪ್ರಿನ್ಸಿಪಲ್ ಆಕ್ಸಿಸ್ಸು ಕೂಡ. ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಏನು ಮೇಲ್ ಡಿಸ್ಟೆನ್ಸಸ್, ಇದ್ರ ಮೇಲೆ ಏನು ಡಿಸ್ಟೆನ್ಸ್ ಮೆಷರ್ ಮಾಡ್ತೀವಲ್ಲ ಅದೆಲ್ಲ ಪಾಸಿಟಿವ್ ಇರುತ್ತೆ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಕೆಳಗೆ ಅಂದರೆ ಥರ್ಡ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಏನು ಡಿಸ್ಟೆನ್ಸ್ ಮೆಷರ್ ಮಾಡ್ತೀವಲ್ಲ ನೆಗೆಟಿವ್ ವೈ ಡೈರೆಕ್ಷನಲ್ಲಿ, ಸೊ ಅದೆಲ್ಲ ನೆಗೆಟಿವ್ ಇರುತ್ತೆ. ಅಂದರೆ ಸೊ ಇಲ್ಲೇನಿರುತ್ತೆ? +2, +3, +4. ಅದೇ ಥರ ಇಲ್ಲಿ ಕೆಳಗೆ -1, -2, -3, -4. ಸೊ ಕೆಳಗೆಲ್ಲ ನೆಗೆಟಿವ್ ಇರುತ್ತೆ, ಮೇಲೆಲ್ಲ ಪಾಸಿಟಿವ್ ಇರುತ್ತೆ. ಸೊ ಈ ಡಿಸ್ಟೆನ್ಸ್, ಸೊ ಪ್ರಿನ್ಸಿಪಲ್ ಆಕ್ಸಿಸ್ಸಿಂದ ಯಾವುದೇ ಡಿಸ್ಟೆನ್ಸಸ್ ಮೇಲ್ ಮೆಷರ್ ಮಾಡಿದಾಗ ಅದೆಲ್ಲ ಪಾಸಿಟಿವ್ ಇರುತ್ತೆ. ಸೊ ಈಗ ನಾವು ಇಲ್ಲಿಂದ ಮೆಷರ್ ಮಾಡ್ತಿದ್ದೀವಿ. ಸೊ ಹೈಟ್ ಆಫ್ ದಿ ಇಮೇಜು ಮೇಲ್ ತಾನೇ ಮೆಷರ್ ಮಾಡ್ತೀವಿ.
ಸೊ ಏನಿರುತ್ತೆ, ಇದು ಪಾಸಿಟಿವ್ ಇರುತ್ತೆ. ಹೈಟ್ ಆಫ್ ದಿ ಆಬ್ಜೆಕ್ಟ್ ಹೈಟ್ ಆಫ್ ದಿ ಆಬ್ಜೆಕ್ಟ್ ನಾವೆಲ್ಲಿ ಮೆಷರ್ ಮಾಡ್ತೀವಿ? ಪ್ರಿನ್ಸಿಪಲ್ ಆಕ್ಸಿಸ್ ಅಥವಾ ಎಕ್ಸ್ ಆಕ್ಸಿಸ್ ಇಂದ ಮೇಲೆ ಮೆಷರ್ ಮಾಡ್ತೀವಿ, ಯಾಕಂದರೆ ಅದು ಮೇಲಿರುತ್ತೆ. ಸೊ ಹೈಟ್ ಆಫ್ ದಿ ಇಮೇಜ್ ಹೆಚ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹೈಟ್ ಆಫ್ ದಿ ಇಮೇಜ್, ಈಗ ರಿಯಲ್ ಇಮೇಜ್ ಇಲ್ಲೇ ತಗೊಳ್ತೀವಿ. ಸೊ ಹೈಟ್ ಆಫ್ ದಿ ಆಬ್ಜೆಕ್ಟ್ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ಹೆಚ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಹೈಟ್ ಆಫ್ ದಿ ಆಬ್ಜೆಕ್ಟ್. ಸೊ ಹೈಟ್ ಆಫ್ ದಿ ಆಬ್ಜೆಕ್ಟ್ ಏನಿರುತ್ತೆ ಅಲ್ಲಿ? ಯಾವತ್ತು ಪಾಸಿಟಿವ್ ಇರುತ್ತೆ. ಸೊ ಅದೊಂದು ಸೈನ್ ಕನ್ವೆನ್ಷನ್. ಸೊ ಆಬ್ಜೆಕ್ಟ್ ಯಾವತ್ತು ಪಾಸಿಟಿವ್ ವೈ ಆಕ್ಸಿಸ್ ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಪ್ಲೇಸ್ ಮಾಡಿರ್ತೀವಿ. ಸೊ ಕೆಲವೊಂದು ಕಡೆ ಸ್ಟೇಟ್ಮೆಂಟಲ್ಲಿ ಕೊಟ್ಟಾಗ ಅವಾಗ ನೀವು ನೆಗೆಟಿವ್ ಅಂತ ತೊಗೋಬೇಕಾಗಲ್ಲ. ಬಟ್ ಸೈನ್ ಕನ್ವೆನ್ಷನ್ ಪ್ರಕಾರ ಸೊ ಆಬ್ಜೆಕ್ಟ್ ಯಾವತ್ತು ಮೇಲೆ ಇರಬೇಕು. ಸೊ ರಿಯಲ್ ಇಮೇಜಲ್ಲಿ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದೆ? ಎಕ್ಸ್ ಆಕ್ಸಿಸ್ ಕೆಳಗೆ ಫಾರ್ಮ್ ಆಗ್ತದೆ. ಸೊ ಈ ಡಿಸ್ಟೆನ್ಸ್ ಏನು? ಇದು -1 -2 ಹೀಗೆ -3 ಹೋಗುತ್ತೆ. ಸೊ ಇಮೇಜ್ ಹೈಟ್ ಹೆಚ್ ಡ್ಯಾಶ್. ಸೊ ಇಮೇಜ್ ಹೈಟ್ನ ಹೆಚ್ ಡ್ಯಾಶ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇದೇನಿರುತ್ತೆ? ರಿಯಲ್ ಇಮೇಜಲ್ಲಿ ಅದು ನೆಗೆಟಿವ್ ಇರುತ್ತೆ. ಸೊ ರಿಯಲ್ ಇಮೇಜಲ್ಲಿ ಇಮೇಜ್ ಹೈಟು ನೆಗೆಟಿವ್ ಇರುತ್ತೆ, ಯಾಕಂದರೆ ಇಲ್ಲಿ ನಾವು ಕೆಳಗೆ ಮೆಷರ್ ಮಾಡಿರ್ತೀವಿ. ಸೊ ಅದೇ ವರ್ಚುವಲ್ ಇಮೇಜಲ್ಲಿ ಇದು ವರ್ಚುವಲ್. ಸೊ ವರ್ಚುವಲ್ ಇಮೇಜಲ್ಲಿ ಹೈಟ್ ಆಫ್ ದಿ ಆಬ್ಜೆಕ್ಟ್, ಸೊ ನಾವು ಆಬ್ಜೆಕ್ಟ್ನ ಯಾವತ್ತಿಲ್ಲೇ ಪ್ಲೇಸ್ ಮಾಡ್ತೀವಿ, ಮೇಲೆ ಇರುತ್ತೆ. ಸೊ ಹೈಟ್ ಆಫ್ ದಿ ಆಬ್ಜೆಕ್ಟ್ ಏನಿರುತ್ತೆ? ಪಾಸಿಟಿವ್. ಸೊ ಹೈಟ್ ಆಫ್ ದಿ ಇಮೇಜ್ ಎಲ್ಲಿ ಪ್ಲೇಸ್ ಆಗಿದೆ? ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿದೆ, ಮೇಲಿದೆ. ಸೊ ಈ ಡಿಸ್ಟೆನ್ಸಸ್ ಎಲ್ಲ ಏನಂತ ತೊಗೊತೀವಿ? ಪಾಸಿಟಿವ್, ಬಿಕಾಸ್ ಇದೆಲ್ಲ ಮೇಲೋದು. ಸೊ ಹೈಟ್ ಆಫ್ ದಿ ಇಮೇಜ್ ಇಸ್ ಪಾಸಿಟಿವ್. ಸೊ ನಾವು ವರ್ಚುವಲ್ ಇಮೇಜ್ ತೊಗೊಂಡಾಗ ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್, ಯಾಕಂದರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿದೆ. ಸೊ ನಾವು ಡಿಸ್ಟೆನ್ಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೆಷರ್ ಮಾಡ್ತೀವಿ. ಸೊ ಅದೇ ಥರ ಹೈಟ್ ಆಫ್ ದಿ ಆಬ್ಜೆಕ್ಟ್ ಇದು ಮೇಲೆ ಇರುತ್ತೆ, ಸೊ ಪಾಸಿಟಿವ್. ಹೈಟ್ ಆಫ್ ದಿ ಇಮೇಜು ಮೇಲೆ ಇದೆ, ಅಂದರೆ ಪಾಸಿಟಿವ್ ಎಕ್ಸ್ ವೈ ಆಕ್ಸಿಸ್ ಅಲ್ಲೇ ಇದೆ. ಸೊ ಹೈಟ್ ಆಫ್ ದಿ ಇಮೇಜ್ ಇಸ್ ಆಲ್ಸೋ ಪಾಸಿಟಿವ್. ಸೊ ಇದಿಷ್ಟು ಕಾನ್ಕೇವ್ ಮಿರರ್. ನಾವು ಅದೇ ಥರ ಕಾನ್ವೆಕ್ಸ್ ಮಿರರ್ ತೊಗೊಳಂಗಿದ್ರೆ ಕಾನ್ವೆಕ್ಸ್ ಮಿರರಲ್ಲಿ ಸೇಮ್ ಕೋಆರ್ಡಿನೇಟ್ ಜಿಯೋಮೆಟ್ರಿ. ಸೊ ಇದೇನಿದು? ಎಕ್ಸ್ ಆಕ್ಸಿಸ್, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್. ಇದು ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್. ಸೊ ಕಾನ್ವೆಕ್ಸ್ ಮಿರರಲ್ಲೂ ಆಬ್ಜೆಕ್ಟ್ನ ಲೆಫ್ಟ್ ಹ್ಯಾಂಡ್ ಸೈಡೇ ಪ್ಲೇಸ್ ಮಾಡ್ತೀವಿ, ಎಲ್ಲಾದ್ರಲ್ಲೂ ಲೆಫ್ಟ್ ಹ್ಯಾಂಡ್ ಸೈಡೇ ಪ್ಲೇಸ್ ಮಾಡ್ತೀವಿ. ಸೊ ಲೈಟ್ ರೇಸ್ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರುತ್ತೆ. ಸೊ ಕಾನ್ವೆಕ್ಸ್ ಮಿರರಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಲ್ಲಿರುತ್ತೆ, ಸೊ ಹೊರಗಿಂದ. ಸೊ ಪಾಲಿಶ್ಡ್ ಸರ್ಫೇಸ್ ಒಳಗಿರುತ್ತೆ. ಸೊ ಏನಂತ ತೊಗೊಂತೀವಿ? ಸೊ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಒಳಗಿರೋದು ಪಾಲಿಶ್ಡ್ ಸರ್ಫೇಸ್. ಸೊ ಪೋಲ್ ಆಫ್ ದಿ ಮಿರರ್ ಎಲ್ಲಿರುತ್ತೆ? ಒರಿಜಿನಲ್ಲೇ ಇರುತ್ತೆ. ಸೊ ಲೈಟ್ ರೇಸ್ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರ್ತದೆ. ಸೊ ಆಬ್ಜೆಕ್ಟ್ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಲೈಟ್ ಅಥವಾ ಆಬ್ಜೆಕ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ಸೊ ಲೈಟ್ ರೇಸ್ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರ್ತದೆ. ಸೊ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಲ್ಲಿಂದ ಮೆಷರ್ ಮಾಡ್ತೀವಿ, ಪೋಲ್ ಆಫ್ ದ ಮಿರರ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಇದೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಇದು ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಇರೋದ್ರಿಂದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿರುತ್ತೆ? ಯು. ಇದು ನೆಗೆಟಿವ್ ಇರುತ್ತೆ. ಸೊ ಕಾನ್ವೆಕ್ಸ್ ಮಿರರಲ್ಲಿ ನಮಗೆ ಒಂದೇ ಟೈಪ್ ಆಫ್ ಇಮೇಜ್ ಫಾರ್ಮ್ ಆಗುತ್ತೆ, ಅದ್ಯಾವುದು? ವರ್ಚುವಲ್ ಆ್ಯಂಡ್ ಎರೆಕ್ಟ್. ನೀವು ಎಲ್ಲೇ ಪ್ಲೇಸ್ ಮಾಡಿರಿ ಆಬ್ಜೆಕ್ಟ್ನ, ಸೊ ಇಮೇಜ್ ಏನು ಬರುತ್ತೆ? ವರ್ಚುವಲ್ ಆ್ಯಂಡ್ ಎರೆಕ್ಟ್ ಒಂದೇ ಬರುತ್ತೆ, ಅಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಇಮೇಜಲ್ಲಿ ಫಾರ್ಮ್ ಆಗುತ್ತೆ, ಮಿರರ್ ಹಿಂಗೆ ಫಾರ್ಮ್ ಆಗ್ತದೆ. ಸೊ ಇಲ್ಲೆಲ್ಲ ಫಾರ್ಮ್ ಆಗುತ್ತೆ ಅಂತ ಇಮೇಜಲ್ಲಿ ಫಾರ್ಮ್ ಆದಾಗ. ಸೊ ಇಮೇಜ್ ಡಿಸ್ಟೆನ್ಸ್ ಏನು? ಡಿಸ್ಟೆನ್ಸ್ ಫ್ರಮ್ ಪೋಲ್ ಆಫ್ ದಿ ಮಿರರ್ ಟು ಇಮೇಜ್. ಸೊ ಪೋಲ್ ಆಫ್ ದಿ ಮಿರರ್ ಇಂದ ಇಮೇಜ್ಗೆ ಇಮೇಜ್ ಡಿಸ್ಟೆನ್ಸ್ ಅಂತೀವಿ.
ಸೊ ಈ ಡಿಸ್ಟೆನ್ಸ್ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿದೆ, +1 +2 +3. ಸೊ ಇದಲ್ಲಿದೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಸೊ ಇಮೇಜ್ ಡಿಸ್ಟೆನ್ಸ್ ಏನಿದೆ ಪಾಸಿಟಿವ್, ಯಾಕಂದರೆ ಅದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿದೆ. ಅದೇ ಥರ ಹೈಟ್ ಆಫ್ ದಿ ಆಬ್ಜೆಕ್ಟ್ ಎಕ್ಸ್ ಆಕ್ಸಿಸ್ ಮೇಲಿದೆ. ಸೊ ಮೇಲ್ ಮೆಜರ್ ಮಾಡ್ತಾರೆ. ಸೊ +1 +2 +3 +4. ಸೊ ಹಿಂಗೆ ಮೇಲ್ ಮೆಜರ್ ಮಾಡ್ತಾರೆ. ಸೊ ಇದೆಲ್ಲ ಏನಿದೆ ಪ್ಲಸ್. ಸೊ ಇದು ಹೈಟ್ ಆಫ್ ದಿ ಆಬ್ಜೆಕ್ಟ್ ಏನಾಗುತ್ತೆ ಪ್ಲಸ್. ಸೊ ಅದೇ ಥರ ಇಲ್ಲಿ ಹೈಟ್ ಆಫ್ ದಿ ಇಮೇಜ್ ಏನು ಮೆಜರ್ ಮಾಡ್ತೀವಿ ಮೇಲೆ. ಸೊ ಮೇಲ್ ಮೆಜರ್ ಮಾಡೋದ್ರಿಂದ ಹೈಟ್ ಆಫ್ ದಿ ಇಮೇಜು ಏನಾಗುತ್ತೆ ಪಾಸಿಟಿವ್, ಅದು ಪಾಸಿಟಿವ್. ಸೊ ಕಾನ್ವೆಕ್ಸ್ ಮಿರರಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಹೊಂದ್ಬಿಟ್ರೆ ಉಳಿಕೆದೆಲ್ಲ ಏನಿರುತ್ತೆ ಪಾಸಿಟಿವ್ ಇರುತ್ತೆ. ಸೊ ಅದೇ ಥರ ಈಗ ನಾವು ಫೋಕಲ್ ಲೆಂತ್ ತೊಗೋಬೇಕು ಅಥವಾ ರೇಡಿಯಸ್ ಆಫ್ ಕರ್ವೇಚರ್ ತೊಗೊತೀವಿ ಅಂದರೆ ಕಾನ್ವೆಕ್ಸ್ ಮಿರರಲ್ಲಿ ಇದು ಪ್ರಿನ್ಸಿಪಲ್ ಫೋಕಸ್. ಯಾಕಂದರೆ ನಮಗೆ ಆಬ್ಜೆಕ್ಟ್ ನಾವೆಲ್ಲೇ ಪ್ಲೇಸ್ ಮಾಡಿದ್ರು ಇಮೇಜು ಪೋಲು ಮತ್ತು ಪ್ರಿನ್ಸಿಪಲ್ ಫೋಕಸ್ ನಡುವೆ ಫಾರ್ಮ್ ಆಗಿರುತ್ತೆ. ಸೊ ಪ್ರಿನ್ಸಿಪಲ್ ಫೋಕಸ್. ಸೊ ಇಲ್ಲಿ ಫೋಕಲ್ ಲೆಂತ್ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ. ಫೋಕಲ್ ಲೆಂತ್ ಕಾನ್ವೆಕ್ಸ್ ಮಿರರಲ್ಲಿ ಪಾಸಿಟಿವ್ ಎಕ್ಸ್ ಆಕ್ಸಿಸಲ್ಲಿ ಇದೆ ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತ್ ಕಾನ್ವೆಕ್ಸ್ ಮಿರರಲ್ಲಿ ಏನಿರುತ್ತೆ ಪಾಸಿಟಿವ್. ಫೋಕಲ್ ಲೆಂತ್ ಕಾನ್ವೆಕ್ಸ್ ಮಿರರಲ್ಲಿ ಪಾಸಿಟಿವೇ ಇರುತ್ತೆ. ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ಸೆಂಟರ್ ಆಫ್ ಕರ್ವೇಚರ್ ಎಲ್ಲಿ ಇರುತ್ತೆ ಅದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇದೆ. ಸೊ ನಾವು ಏನೇ ಡಿಸ್ಟೆನ್ಸ್ ಮೆಜರ್ ಮಾಡಿದ್ರು ರೇಡಿಯಸ್ ಆಫ್ ಕರ್ವೇಚರು ಪಾಸಿಟಿವ್ ಇರುತ್ತೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಅದು ಪಾಸಿಟಿವೇ ಇದೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಒಂದು ಬಿಟ್ಟರೆ ಉಳಿಕೆದೆಲ್ಲ ಏನಿದೆ ಇಟ್ ಈಸ್ ಆಲ್ ಪಾಸಿಟಿವ್. ಸೊ ಅದೇ ಥರ ಈಗ ನಾವಿಲ್ಲಿ ಕಾನ್ವೆಕ್ಸ್ ಮಿರರ್ ನೋಡೋದು. ಸೊ ಕಾನ್ಕೇವ್ ಮಿರರ್ ತೊಗೊಳಂತ ಕಾನ್ಕೇವ್ ಮಿರರಲ್ಲಿ ಸೊ ರಫ್ ಡಯಾಗ್ರಾಮ್ ಹಾಕ್ಬೋದಂದರೆ ಹಿಂಗೆ ಹಾಕ್ತೀವಿ. ಸೊ ಪ್ರಿನ್ಸಿಪಲ್ ಫೋಕಸ್ ಯಾವತ್ತು ಲೆಫ್ಟ್ ಹ್ಯಾಂಡ್ ಸೈಡೇ ಇರುತ್ತೆ, ಅಂದರೆ ಇಲ್ಲಿ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಫೋಕಲ್ ಲೆಂತ್ ಏನಾಗುತ್ತೆ ಪ್ರಿನ್ಸಿಪಲ್ ಫೋಕಸ್ ಎಲ್ಲಿದೆ ಅಂದರೆ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿದೆ. ಸೊ ಫೋಕಲ್ ಲೆಂತ್ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಅದೇ ಥರ ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರು ಸೊ ಅದು ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಬರುತ್ತೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಏನಿರುತ್ತೆ ನೆಗೆಟಿವ್ ಇಲ್ಲಿ ಕಾನ್ಕೇವ್ ಮಿರರ್. ಸೊ ನಿಮ್ಗೆ ಇದು ಕ್ಲೀನಾಗಿ ಕರೆಕ್ಟಾಗಿ ಗೊತ್ತಿದ್ರೆ ಸೊ ಪ್ರಾಬ್ಲಮ್ಸು ಇದ್ರ ಮೇಲೆ ಇರುತ್ತೆ. ಸೊ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ನೀವು ಪ್ಲಸ್ ಮೈನಸ್ ಅಂತ ಹಾಕಬೇಕು, ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಇದನ್ನು ಕ್ಲೀನಾಗಿ ಕರೆಕ್ಟಾಗಿ ನೋಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಸೊ ಇದ್ರ ಮೇಲೆ ಫಿಕ್ಸ್ 2 ಅಥವಾ 3 ಮಾರ್ಕ್ಸ್ ಕೇಳ್ತಾರೆ. ಸೊ ಮಿರರೇ ಆಗದೆ ಇರ್ಬೋದು, ಲೆನ್ಸು ಕೇಳ್ಬೋದು. ಸೊ ನಿಮ್ಮ ಮಿರರ್ ಕರೆಕ್ಟ್ ಆಗುತ್ತಿದ್ರೆ ಲೆನ್ಸು ಅದೇ ಥರ ಈಸಿ ಆಗುತ್ತೆ. ಸೊ ಮಾರ್ಕ್ಸ್ ಕಳ್ಕೊಬೇಡ್ರಿ, ಇದು ತುಂಬ ಇಂಪಾರ್ಟೆಂಟ್. ಸೊ ನಾವು ಇದೇ ಥರ ನೋಡೋಂಗಿದ್ರೆ ಸೊ ಮಿರರ್ ಫಾರ್ಮುಲಾ ಅಂತ ಯೂಸ್ ಮಾಡ್ತೀವಿ. ಮಿರರ್ ಫಾರ್ಮುಲಾ ಏನಿದೆ 1/v + 1/u = 1/f. v ಅಂದರೆ ಇಮೇಜ್ ಡಿಸ್ಟೆನ್ಸ್, u ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, f ಅಂದರೆ ಫೋಕಲ್ ಲೆಂತ್. ಸೊ ಇದು 3 ಟರ್ಮ್ಸ್ ಯೂಸ್ ಆದಾಗ ಏನಾಯ್ತು ಅದು ಮಿರರ್ ಫಾರ್ಮುಲಾ ಅಂದರೆ 1/v + 1/u = 1/f. ನೆಕ್ಸ್ಟ್ ಮ್ಯಾಗ್ನಿಫಿಕೇಷನ್ ಅಂತ ಒಂದು ಯೂಸ್ ಮಾಡ್ತೀವಿ. ಮ್ಯಾಗ್ನಿಫಿಕೇಷನ್ ಅಂದರೆ ಏನು, ನಿಮ್ಗೆ ಇಮೇಜ್ ಫಾರ್ಮ್ ಆಗಿರುತ್ತೆ. ಸೊ ಇಮೇಜು ದೊಡ್ಡದಾದರೂ ಇರ್ಬೋದು, ಸಣ್ಣದಾದರೂ ಇರ್ಬೋದು. ಸೊ ಕಾನ್ವೆಕ್ಸ್ ಮಿರರ್ ಏನಿರುತ್ತೆ ಯಾವತ್ತು ಸಣ್ಣದೇ ಇರುತ್ತೆ, ಆಬ್ಜೆಕ್ಟಿಂದ ಇಮೇಜ್ ಸಣ್ಣದೇ ಇರುತ್ತೆ. ಸೊ ಮ್ಯಾಗ್ನಿಫಿಕೇಷನ್ ಅಂದರೆ ಒಂದು ಟರ್ಮ್ ಅಥವಾ ಒಂದು ವೇ ಆಫ್ ಸೇಯಿಂಗ್ ಇಮೇಜ್ಗಿಂತ ಅಥವಾ ಆಬ್ಜೆಕ್ಟ್ಗಿಂತ ಇಮೇಜು ಸಣ್ಣದಿದೆಯೋ ದೊಡ್ಡದಿದೆಯೋ ಅಂತ. ಸೊ ಏನು ಆಬ್ಜೆಕ್ಟ್ ಹೈಟ್ ಅಂದರೆ ಹೈಟ್ ಆಫ್ ದಿ ಆಬ್ಜೆಕ್ಟ್ ಇಮೇಜಿಗಿಂತ ಸಣ್ಣದಿದೆಯೋ ದೊಡ್ಡದಿದೆಯೋ. ಸೊ ಇದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, h'/h ಅಂದರೆ ಹೈಟ್ ಆಫ್ ದಿ ಇಮೇಜ್ ಬೈ ಹೈಟ್ ಆಫ್ ದಿ ಆಬ್ಜೆಕ್ಟ್. ಸೊ ನಾವು ಇದನ್ನು -v/u ಅಂತಲೂ ಬರ್ತೀವಿ.
ಅಂದರೆ ಇಮೇಜ್ ಡಿಸ್ಟೆನ್ಸ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇಲ್ಲಿ ಬಟ್ ನೆಗೆಟಿವ್ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್. ಸೊ ಎಮ್ ಅಂದರೆ ಮ್ಯಾಗ್ನಿಫಿಕೇಶನ್, ಎಚ್ ಡ್ಯಾಶ್ ಅಂದರೆ ಹೈಟ್ ಆಫ್ ದಿ ಇಮೇಜ್, ಹೆಚ್ ಅಂದರೆ ಹೈಟ್ ಆಫ್ ದಿ ಆಬ್ಜೆಕ್ಟ್. ಸೊ ಇದು ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್. ಬಟ್ ಇಲ್ಲಿ ಏನು ಬರುತ್ತೆ, ನೆಗೆಟಿವ್ ಬಂದಿರುತ್ತೆ. ಸೊ ಇದು ಇಂಪಾರ್ಟೆಂಟ್. ಸೊ ನಾವೀಗ ಮ್ಯಾಗ್ನಿಫಿಕೇಶನ್ ಫಾರ್ ಎ ರಿಯಲ್ ಇಮೇಜ್, ಇಮೇಜು ರಿಯಲ್ ಆಗಿದ್ದಾಗ ಸೊ ಮ್ಯಾಗ್ನಿಫಿಕೇಶನ್ ಏನಾಗಿರುತ್ತೆ. ಸೊ ಇದು ತಗೋಣ. ಸೊ ಮ್ಯಾಗ್ನಿಫಿಕೇಶನ್ ರಿಯಲ್ ಇಮೇಜ್. ಸೊ ರಿಯಲ್ ಇಮೇಜಲ್ಲಿ ಫಾರ್ಮ್ ಆಗುತ್ತೆ, ಕಾನ್ಕೇವ್ ಮಿರರಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಕಾನ್ಕೇವ್ ಮಿರರ್, ಸೊ ಕಾನ್ಕೇವ್ ಮಿರರ್ ಇದೆ, ಇಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗ್ತದೆ. ಸೊ ಆಬ್ಜೆಕ್ಟ್ ಎಲ್ಲಿ ಪ್ಲೇಸ್ ಮಾಡ್ತೀವಿ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇರುತ್ತೆ, ಬಟ್ ಮೇಲ್ ಪ್ಲೇಸ್ ಆಗಿರುತ್ತೆ. ಸೊ ಇಮೇಜಲ್ಲಿ ಫಾರ್ಮ್ ಆಗಿರುತ್ತೆ, ಅದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇರುತ್ತೆ, ಬಟ್ ಕೆಳಗೆ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಹೈಟ್ ಆಫ್ ದಿ ಆಬ್ಜೆಕ್ಟ್, ಇದು ಹೈಟ್ ಆಫ್ ದಿ ಇಮೇಜ್. ಹೈಟ್ ಆಫ್ ದಿ ಇಮೇಜ್ ಇದು ಹೆಚ್ ಡ್ಯಾಶ್ ಬೈ ಹೆಚ್. ಸೊ ಹೈಟ್ ಆಫ್ ದಿ ಇಮೇಜ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಇರುತ್ತೆ. ಸೊ ಹೈಟ್ ಆಫ್ ದಿ ಇಮೇಜ್ ಏನಿರುತ್ತೆ, ನೆಗೆಟಿವ್. ಸೊ ಅದೇ ಥರ ಸೊ ಆಬ್ಜೆಕ್ಟ್ ಎಲ್ಲಿರುತ್ತೆ, ಪಾಸಿಟಿವ್ ವೈ ಆಕ್ಸಿಸ್. ಸೊ ಆಬ್ಜೆಕ್ಟು ಪಾಸಿಟಿವ್ ವೈ ಆಕ್ಸಿಸಲ್ಲಿ ಇರುತ್ತೆ. ಸೊ ನೆಗೆಟಿವ್ ಬೈ ಪಾಸಿಟಿವ್ ಏನಾಗುತ್ತೆ, ನೆಗೆಟಿವ್. ಇದರ ಅರ್ಥ ಏನು, ಮ್ಯಾಗ್ನಿಫಿಕೇಶನ್ ರಿಯಲ್ ಇಮೇಜಸ್ ಅಲ್ಲಿ ಯಾವತ್ತು ನೆಗೆಟಿವ್ ಇರುತ್ತೆ. ಸೊ ಅದೇ ವರ್ಚುವಲ್ ಇಮೇಜ್ ತೊಗೊಂಡಿರುತ್ತೆ. ಮ್ಯಾಗ್ನಿಫಿಕೇಶನ್ ಎಚ್ ಡ್ಯಾಶ್ ಬೈ ಹೆಚ್. ಸೊ ವರ್ಚುವಲ್ ಇಮೇಜ್ ಕಾನ್ವೆಕ್ಸ್ ಅಲ್ಲಿ ಮತ್ತು ಕಾನ್ಕೇವ್ ಅಲ್ಲಿ. ಸೊ ಈ ಕಾನ್ಕೇವ್ ತೊಗೊಳ್ಳೋಣ. ಸೊ ವರ್ಚುವಲ್ ಇಮೇಜ್ ಇಲ್ಲಿ ಫಾರ್ಮ್ ಆಗ್ತದೆ ಯಾವಾಗ ಆಬ್ಜೆಕ್ಟ್ ಪ್ರಿನ್ಸಿಪಲ್ ಫೋಕಸ್ ಮತ್ತು ಪೋಲ್ ನಡುವಿದ್ದಾಗ ಇಲ್ಲಿ ಫಾರ್ಮ್ ಆಗ್ತದೆ ಇಮೇಜು. ಮಿರರ್ ಏನು ಫಾರ್ಮ್ ಆಗ್ತದೆ, ವರ್ಚುವಲ್ ಇರುತ್ತೆ. ಸೊ ವರ್ಚುವಲ್ ಇಮೇಜಲ್ಲಿ ಹೈಟ್ ಆಫ್ ದಿ ಇಮೇಜ್ ಇದು ಪಾಸಿಟಿವ್ ಇರುತ್ತೆ, ಯಾಕಂದರೆ ಎಕ್ಸ್ ಆಕ್ಸಿಸ್ ಮೇಲ್ ಮೆಂಟೇನ್ ಮಾಡ್ತೇವೆ. ಸೊ ಇದೇನಾಗುತ್ತೆ, ಪಾಸಿಟಿವ್. ಸೊ ಅದೇ ಥರ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿರುತ್ತೆ, ಹೈಟ್ ಆಫ್ ದಿ ಆಬ್ಜೆಕ್ಟ್ ಏನಿರುತ್ತೆ, ಹೈಟ್ ಆಫ್ ದಿ ಆಬ್ಜೆಕ್ಟು ಪಾಸಿಟಿವ್ ಇರುತ್ತೆ. ಸೊ ಎರಡು ಪಾಸಿಟಿವ್. ಸೊ ಮ್ಯಾಗ್ನಿಫಿಕೇಶನ್ ವರ್ಚುವಲ್ ಇಮೇಜಲ್ಲಿ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಕ್ವಶನ್ಸಲ್ಲಿ ಅವ್ರು ಕೇಳ್ಬೋದು, ಸೊ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ by a mirror is, or a mirror forms a real image whose magnification is 3. ಅವಾಗ ಕೇಳಿದಾಗ ಪಾಸಿಟಿವ್ ನೆಗೆಟಿವ್ ಅಂತ ಕೊಡಲ್ಲ. ಸೊ ರಿಯಲ್ ಇಮೇಜ್ ಅಂತ ಕೊಡ್ತಾರೆ ಅಷ್ಟೇ. ಸೊ ಅವಾಗ ಏನಾಗುತ್ತೆ, ಮ್ಯಾಗ್ನಿಫಿಕೇಶನ್ ಮೈನಸ್ ಅಂತ ತೊಗೋಬೇಕು. ಸೊ ನೀವು ಜಸ್ಟ್ ಪ್ಲಸ್ ಅಂತ ತೊಗೊಂಡ್ರೆ ಕ್ಯಾಲ್ಕುಲೇಷನ್ಸ್ ಎಲ್ಲ ತಪ್ಪಾಗುತ್ತೆ, ವ್ಯಾಲ್ಯೂಸ್ ತಪ್ಪು ಬರುತ್ತೆ. ಸೊ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ರಿಯಲ್ ಇಮೇಜಸ್ ನೆಗೆಟಿವ್, ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ ಬೈ ವರ್ಚುವಲ್ ಇಮೇಜಸ್ ಪಾಸಿಟಿವ್. ಸೊ ಮ್ಯಾಗ್ನಿಫಿಕೇಶನ್ ರಿಯಲ್ ಇಮೇಜಲ್ಲಿ ಯಾವತ್ತು ನೆಗೆಟಿವ್ ಇರುತ್ತೆ, ಮ್ಯಾಗ್ನಿಫಿಕೇಶನ್ ವರ್ಚುವಲ್ ಇಮೇಜಲ್ಲಿ ಯಾವತ್ತು ಪಾಸಿಟಿವ್ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಡೈರೆಕ್ಟಾಗಿ ಕೊಡೋದು ಇರ್ಬೋದು. ಸೊ ಜಸ್ಟ್ ಮ್ಯಾಗ್ನಿಫಿಕೇಶನ್ ಇನ್ ಎ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಎ ಮಿರರ್ ವಿಚ್ ಇಸ್ ಫಾರ್ಮಿಂಗ್ ರಿಯಲ್ ಇಮೇಜಸ್ 3 ಅಂದರೆ ಮ್ಯಾಗ್ನಿಫಿಕೇಶನ್ ಅಂತ ಹೋಗಬೇಕು -3 ಬಿಕಾಸ್ ರಿಯಲ್ ಇಮೇಜ್ ಫಾರ್ಮ್ ಆಗ್ತದೆ. ಸೊ ಇದೇ ಥರ ಕೆಲವೊಂದು ಟಾಪಿಕ್ಸು ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ನೋಡಿರಿ, ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್. ಸೊ ಚೆನ್ನಾಗಿರಿ, ಆರಾಮಾಗಿ. ಥ್ಯಾಂಕ್ ಯು.